ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಇವತ್ತು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಬೇಗ ಲೇಟ್ ಆಗಿದೆ. ಆಲ್ರೆಡಿ 3 ಗಂಟೆಗಿರೋದು, 2:15 ಆಗಿದೆ. ಹೋಗೋಣ ಮತ್ತು ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಬೇಗ ಬೇಗ. ಇವತ್ತಿನ ಔಟ್ಫಿಟ್ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದು ಕಾರಲ್ಲಿ ಕೂತ್ಕೊಂಡು ಹೊರಟು. ನಾವು ಬುಕ್ ಮಾಡಿದ್ದು GT ಮಾಲಲ್ಲಿ. ಸೊ ಹಾಗಾಗಿ 3:30ಗೇನೋ ಶೋ ಇದ್ದಿದ್ದು. ಸ್ವಲ್ಪ ಲೇಟೇ ಆಯಿತು. ಜಗ್ಗಿಗೆ ತಿಂಡಿ ತಿನ್ನೋಕ್ಕೂ ಆಗಲಿಲ್ಲ. ಅವರು ಬೇಗ ಅವರು ಹೊರಟರು. ಆಮೇಲೆ ಕಾರಲ್ಲೇ ಕೂತ್ಕೊಂಡು ತಿಂದರು. ನಾವು ಮಾಲ್ ಹತ್ರ ಬಂದ್ವು. ಯಾರೆಲ್ಲ ಈ ಮೂವಿನ ನೋಡಿದ್ರಿ? 45 ಹೇಗಿದೆ? ನನಗೇನೋ UI ಸಖತ್ತಾಗಿದೆ ಅಂತ ಅನ್ನಿಸ್ತು. ನೋಡ್ಬೋದು, UI ಅಂತೂ ಅರ್ಥನೇ ಆಗಲ್ಲ, ಆಮೇಲೆ ಅರ್ಥ ಆಗುತ್ತೆ ಅಷ್ಟೇ ಅದು. ಬಟ್ 45 ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಯಾರೆಲ್ಲ ಮೂವಿ ನೋಡಿಲ್ಲ ಹೋಗಿ ನೋಡಿ. ನಮ್ಮ ಇಂಡಸ್ಟ್ರಿಯಲ್ಲಿರೋರನ್ನ, ಕನ್ನಡ ಇದರಲ್ಲಿರೋರನ್ನ ಹೋಗಿ ಥಿಯೇಟ್ರಲ್ಲೇ ನೋಡಬೇಕು. ಇನ್ನೇನು ಬರುತ್ತಲ್ಲ ಬಿಡು ಟಿವಿಗೆ ಅಂತ ಎಲ್ಲ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ, ಹೋಗ್ಬಿಟ್ಟು ನೋಡಿ, ಓಕೆನಾ? ಆಮೇಲೆ ಮಾಲಿಗೆ ಬಂದು ಕ್ಯೂ ನೋಡಿದ್ರೆ ಸಖತ್ ಜನನೇ ಇದ್ದರು. ಆ್ಯಕ್ಚುಲಿ ಚೆನ್ನಾಗಿತ್ತಲ್ವ ಮೂವಿ, ಅದಕ್ಕೆ ಜಾಸ್ತಿ ಜನನೂ ಇದ್ದರು. ಹೊಟ್ಟೆ ಹಸಿತಾ ಇತ್ತು. ನಾನು ಮಾತ್ರ ಊಟ ಮಾಡೋಕ್ಕೂ ಆಗಲಿಲ್ಲ. ಬೆಳಗ್ಗೆ ಸ್ವಲ್ಪ ಟಿಫನ್ ತಿಂದಿದ್ದಷ್ಟೇ, ಏನೂ ತಿನ್ಕೊಳ್ಲಿಲ್ಲ. ಯಾವಾಗ ಇಂಟರ್ವ್ಯೂಲ್ ಬಿಡೋದು ಅಂತ ಕಾಯ್ತಾ ಇದ್ದೆ, ಪಾಪ್ಕಾರ್ನ್ ತೊಗೊಬಂದು ತಿನ್ನೋದಕ್ಕೆ. ಸೊ ಮೂವಿ ಅಂತೂ ಸ್ಟಾರ್ಟ್ ಆಯಿತು, ನೋಡ್ತಾ ಇದ್ದೆ. ಹಾಗೆ ಇಂಟರ್ವಲ್ ಬಂತು. ಹೋಗಿದ್ದೆ ತಕ್ಷಣ ಒಂದು ಪಾಪ್ಕಾರ್ನ್ನ ಎತ್ಕೊಂಡು ಬಂದು ತಿಂದುಬಿಟ್ಟೆ. ಹೊಟ್ಟೆ ಹಸಿತಾಯಿತ್ತು. ಆ್ಯಕ್ಚುಲಿ ನಾನು ತಿನ್ನಲ್ಲ ಪಾಪ್ಕಾರ್ನ್ನ, ರೇರ್ ತಿನ್ನೋದು. ಬಟ್ ಹೊಟ್ಟೆ ಹಸಿತಿರೋದಕ್ಕೆ ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮೂವಿನ ನೋಡೋದು. ಎಲ್ಲರೂ ಹೋಗಿದ್ದು, ಅಮ್ಮ, ನಾನು, ಜಗ್ಗಿ, ಪಾಪು. ಈಗ ಮೂವಿ ಮುಗಿಸ್ಕೊಂಡು ಜಗ್ಗಿ ಹಿಂಗೆ ಮೂವಿ ಬಗ್ಗೆ ಕೇಳ್ತಾ ಇದ್ರು, ಏನು ಅರ್ಥ ಆಯಿತು ಅಂತ. ನಾನು ಸ್ವಲ್ಪ ಹೇಳೋದು ಲೇಟ್ ಮಾಡಿದೆ, ಅದಕ್ಕೆ ರೇಗಿಸ್ತಾ ಇದ್ರು. ಗೊತ್ತು ಬಿಡು, ನಿನಗೇನು ಅರ್ಥ ಆಗಿಲ್ಲ ಅಲ್ಲಿ ಅಂತ. ಇಲ್ಲ, ಮೂವಿ ಚೆನ್ನಾಗಿ ಅರ್ಥ ಆಯಿತು ನನಗೆ. ಇನ್ನೊಂದ್ಸರಿ ಹೋದರೆ ಕ್ಲಾರಿಟಿಯಾಗಿ ಗೊತ್ತಾಗ್ಬಿಡತ್ತೆ. ಹಾಗೆ ಅಲ್ವಾ ಉಪೇಂದ್ರ ಸರ್ ಮೂವಿ ಅಂದರೆ, ಅದಕ್ಕೆ ಅವ್ರು ನನ್ನ ರೇಗಿಸ್ತಾ ಇದ್ರು. ಈಗ ಮೂವಿಗೆ ಮುಗಿಸ್ಕೊಂಡು ಬಂದ್ವು. ಇಲ್ಲಿ ಮಗ ಆಟ ಆಡ್ತೀನಿ ಅಂತ ಹೇಳ್ದ. ಸೊ ಹಂಗಾಗಿ ಇಲ್ಲೇ ಕೂತ್ಕೊಂಡಿದ್ದೀವಿ, ಅವ್ನು ಆಟ ಆಡಿಸ್ಕೊಂಡು. ಏನು ಗೊತ್ತಾ, ಇಲ್ಲಿ ಸಖತ್ ಬ್ಲೇಡ್ ಅಂತ ಅನಿಸುತ್ತೆ. ಕರೆಕ್ಟಾಗಿ ಮೂವಿಯಿಂದ ಆಚೆ ಬಂದರೆ ನಾವು ಇನ್ನೇನು ಲಿಫ್ಟ್ ಹತ್ತಬೇಕು, ಅಲ್ಲಿ ಈ ಥರ ಇಟ್ಕೊಂಡಿದ್ದಾರೆ. ಒಂದು ಕಾರ್ನರಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಬಟ್ ಎಷ್ಟು ಜನ ಮಕ್ಕಳು ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ, ಮಕ್ಕಳೆಲ್ಲ ಆ ಕಡೆಗೆ ನೋಡಿಬಿಟ್ಟು ಫುಲ್ಲು ಅಟ್ರ್ಯಾಕ್ಟ್ ಆಗಿ ಹೋಗಲೇಬೇಕು ಅಂತ ಅಳ್ತಾ ಅಲ್ಲೇ ಕೂತ್ಬಿಡ್ತಾರೆ. ಆ ಥರ ಒಂದು 500 1 ಅವರ್ಗೆ, ಹಾಫ್ ಆನ್ ಅವರ್ ತೊಗೊಂಡ್ರೆ 300 ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಮಕ್ಳುಗಳು ಹಂಗೆಲ್ಲ ಆಟ ಮಾಡಿದಾಗ, ಎಲ್ಲರ ಮುಂದೆ ಬಿದ್ದು ಒದ್ದಾಡಿದಾಗ ತೊಗೊಂಡ್ಲೇಬೇಕಾಗುತ್ತೆ, ಆಟ ಆಡಿಸ್ಲೇಬೇಕಾಗುತ್ತೆ. ಸೊ ಅವನು ಆಟ ಆಡ್ತಾ ಇದ್ದ. ಹಿಂಗೆ ನಾನು ಜಗ್ಗಿ ಏನೋ ಡಿಸ್ಕಷನ್ ಮಾಡ್ತಾ ಇದ್ದು. ಅದಂತೂ ವಿಡಿಯೋದಲ್ಲಿ ಹಾಕೋಂಥದ್ದಂತೂ ಅಲ್ಲ, ಅದು ಹಂಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಏನೆಲ್ಲ ಡೈಲಾಗ್ ಹೇಳ್ತಾ ಇದ್ದಾನೆ. ಮೂವಿ ಬಗ್ಗೆ ಡೈಲಾಗ್ಗಳು ಹೇಳ್ತಾ ಇದ್ರು. ಆ ಡೈಲಾಗ್ಗಳನ್ನ ಕೇಳೋಕ್ಕಾಗಲ್ಲ, ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಯಾರು ಇದನ್ನು ಸೀರಿಯಸ್ ಆಗಿ ತಗೊಂಬೇಡಿ, ಸೀರಿಯಸ್ ಅಂತ ಏನಿಲ್ಲ, ಕಾಮಿಡಿ. ಅವನಿಗೂ ಆಟ ಆಡಿಸ್ಕೊಂಡು ನಾವು ಹಾಗೆ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಲ್ವಾ. ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಕೆಳಗೆ ಬಂದ್ವು. ಆಲ್ರೆಡಿ ಕತ್ಲೆ ಆಗಿತ್ತು. ಸೊ ಹೋಗ್ಬಿಟ್ಟು ನನಗೆ ಕೆಲಸ ಇತ್ತು, ಇನ್ನೂ ಎಗ್ ಥರದಿತ್ತು, ಇನ್ನೂ ಏನೇನೋ ಕೆಲಸಗಳಿದ್ದು. ಅದಕ್ಕೆ ಬೇಗ ಹೋಗೋಣ ಅಂತ ಸ್ವಲ್ಪ ಹೊತ್ತಲ್ಲೇ ಆಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಡೆಕೋರೇಷನ್ ಎಲ್ಲ ಒಳಗಡೆ ಮತ್ತು ಆಚೆ ಎಲ್ಲ ನೋಡಿಕೊಂಡು ಬಂದ್ವು. ಯಾವಾಗಲೂ ನಾವು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದಿದ್ದು ಕ್ರಿಸ್ಮಸ್ ಡೆಕೋರೇಷನ್ ನೋಡೋದಕ್ಕೆ. ಅಲ್ಲಂತೂ ಸಖತ್ತಾಗಿ ಮಾಡಿರ್ತಾರೆ. ಇಲ್ಲಿ ಎಲ್ಲ ಫ್ಲೋರಲ್ಲೂ ಮಾಡಿದ್ದಾರೆ ಅನಿಸುತ್ತೆ. ಬಟ್ ನಾನು ಒಂದು ಫ್ಲೋರಲ್ಲಿ ಅಷ್ಟೇ ಹೋಗೋಕ್ಕಾಗಿದ್ದು, ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಮೂವಿ ನೋಡಿದ್ದಾಯಿತು, 1-2 ಫೋಟೋಸು ತೊಗೊಂಡಿದ್ದಾಯಿತು. ಸೊ ಇವಾಗ ಮನೆಗೆ ಹೋಗೋ ಟೈಮು ಬಂತು. ಮೂವಿ ಸಖತ್ತಾಗಿತ್ತು. ಸಚಿನ್ ಇಲ್ಲಿ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಳ್ಳೋಣ. ಅದನ್ನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ಮನೆಗೆ ಹೋದ್ಮೇಲೆ ಅದೇ ಹೇಳಿದ್ನಲ್ವ, ಎಗ್ ತರಬೇಕು ಅಂತ. ಸೊ ಹಾಗಾಗಿ ಹೋಗಿ ಎಗ್ ತೊಗೊಂಬಿಟ್ಟು ಬಂದ್ವು. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕ್ತೀನಿ. ಇದು ನಂದು ನ್ಯೂ ಇಯರ್ನ ಲಾಸ್ಟ್ ಬ್ಲಾಗ್ ಆಗಿರುತ್ತೆ, ಅಂದರೆ 2005ನ ಲಾಸ್ಟ್ ಬ್ಲಾಗ್ ಆಗಿತ್ತು. ಬಟ್ ಅಪ್ಲೋಡ್ ಮಾಡೋದು ಒಂದು 2 ಡೇಸ್ ಲೇಟ್ ಆಯಿತು ಅಷ್ಟೇ. ಇಲ್ಲಿ ನಮ್ಮನೆ ಹಿಂದೆ ರೋಡಲ್ಲಿ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ, ಈ ಥರ ಹಾಕಿದ್ರು. ಸೊ ಅದೊಂದು ವಿಡಿಯೋನ ಮಾಡಿಕೊಂಡೆ. ಹಂಗೆ ಚೆನ್ನಾಗಿತ್ತಂತ ವೈಬ್.
ಮಳೆ ಬರೋ ಥರನೂ ಇತ್ತು, ಮೋಡ ಆಗಿತ್ತು, ಅದೇನೋ ಗೊತ್ತಿಲ್ಲ, ಅವಾಗ ಬರುತ್ತೆ, ಅವಾಗ ಬರಲ್ಲ ಮಳೆ. ಅದೇ ಹೇಳ್ತಾ ಇದ್ನಲ್ವಾ, ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಆವಾಗ ಮಾಡೋಕ್ಕಾಗಲಿಲ್ಲ, ಮನೆಗೆ ಹೋದ ತಕ್ಷಣ ಸ್ವಲ್ಪ ಕೆಲಸ ಮತ್ತು ಊಟ ಅದು ಇದು ಅಂತ ಟೈಮ್ ಆಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಬಂದ್ಬಿಟ್ಟು ನಾನು ಪಾಪ ಸ್ಕೂಲ್ನ ಹುಡುಕ್ತಾ ಇದ್ದೀವಿ. ಸೊ ಹಾಗಾಗಿ NPS ನೋಡ್ತಿರೋದು ಸದಾಶಿವನಗರದಲ್ಲಿ, ಅಲ್ಲಿಗೂ ಹೋಗಿದ್ದು ಒಂದ್ಸರಿ ವಿಸಿಟ್ ಮಾಡಿಕೊಂಡು ಸ್ಕೂಲ್ನೆಲ್ಲ ನೋಡ್ಕೊಂಬಿಟ್ಟು ಬಂದ್ವು. ಇಷ್ಟು ಬೇಗ ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರಲ್ಲಿ ಇಷ್ಟು ಬೇಗ ಆಲ್ರೆಡಿ ಓಪನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಆಮೇಲೆ ಲೇಟ್ ಆದರೆ ಒಳ್ಳೆ ಸ್ಕೂಲ್ಗಳು ಸಿಗಲ್ಲ. ಇವಾಗಲೇ ಒಂದೆರಡು ಕಡೆ ಫುಲ್ ಫಿಲ್ ಆಗಿದೆ, ಹೋಗ್ಬಿಟ್ಟು ಬಂದ್ವು ಒಂದೆರಡು ಕಡೆ. ನಮಗೇನಂದರೆ LKG UKG ಇಂದನೂ ಒಂದೇ ಕಡೆ 12th ಹೋಗಲಿ ಅಂತ, ಸೆಕೆಂಡ್ ಇಯರ್ವರೆಗೂ. ಇವಾಗ ಹೋಗ್ತಿರೋ ಸ್ಕೂಲ್ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಟೈನಿ ಸ್ಟೆಪ್ ಮಾಂಟೆಸರಿ. ಯಾರೆಲ್ಲ ಸೇರಿಸ್ಬೇಕು ಅಂತಿದ್ರೆ ಪ್ಲೀಸ್ ಹೋಗಿ ಆ ಸ್ಕೂಲ್ಗೆ ಸೇರಿಸಿ. ನರ್ಸರಿಯಿಂದ ಮೌಂಟ್ 1 ಮೌಂಟ್ 2 ಮೌಂಟ್ 3 ಇದೆ. ಇವಾಗ ನಮ್ಮ ಪಾಪು ಹೋಗ್ತಿರೋ ಸ್ಕೂಲು. ಬಟ್ ನಮಗೆ ಒಂದು ಸ್ವಲ್ಪ ಆಚೆ ಇನ್ನೊಂದು ಸ್ವಲ್ಪ ಹೋಗಲಿ ಅಂತ ಅಷ್ಟೇ ಆಚೆ ಸೇರಿಸ್ತಾ ಇರೋದು, ಅಂದರೆ ಬೇರೆ ಸ್ಕೂಲ್ನ. ಇವಾಗ ಬಂದಿರೋದು ಈ ಸ್ಕೂಲ್ ಬಂದುಬಿಟ್ಟು NPS ಸದಾಶಿವನಗರದಲ್ಲಿದೆ. ಫೀಸ್ ಸ್ಟ್ರಕ್ಚರ್ ಎಲ್ಲ ನಾನು ನೆಕ್ಸ್ಟ್ ಯಾವ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ, ಅವನು ಯಾವುದಾದ್ರು ಸ್ಕೂಲಿಗೆ ಸೇರಿದ್ಮೇಲೆ ನಾನು ಹೇಳ್ತೀನಿ ಬ್ಯಾಂಗ್ಳೂರಲ್ಲಿ ಯಾವ ಥರ ಇರುತ್ತೆ ಫೀಸ್ ಎಲ್ಲ ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಮಕ್ಳುಗಳನ್ನ ಸೇರಿಸ್ಬೇಕಾದ್ರೆ ಕರೆಕ್ಟಾಗಿ ಈಗ ಒಂದು ಫೌಂಡೇಶನ್ನ ಹಾಕಬೇಕು ಅವ್ರಿಗೆ ಕರೆಕ್ಟಾಗಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ, ನಾನು ಜಗಿನೂ ಸೇರಿಕೊಂಡು ನೋಡ್ತಾ ಇದ್ದೀವಿ, ಇಲ್ಲ ಅವ್ನು ಕರೆಕ್ಟಾಗಿ ಒಂದೇ ಕಡೆ ಓದಬೇಕು ಅಂತ. ಇಲ್ಲಂತೂ ಫುಲ್ ಸಕ್ಕತ್ತಾಗಿದೆ ಸ್ಕೂಲು. ಹಿಂದೆ ಮತ್ತು ಇದು ಬ್ಯಾಕ್ ಸೈಡು, ಫ್ರಂಟು ಬೇರೆ ಇದೆ, ತೋರಿಸ್ತೀನಿ ಹೋಗ್ತಾ. ಫುಲ್ ಕಾಮ್ ಆಗಿದೆ, ಗಲಾಟೆ ಇಲ್ಲ, ಏನು ವೆಹಿಕಲ್ ಸೌಂಡ್ ಎಲ್ಲ ಇಲ್ಲ, ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ನನಗೂ ಸಖತ್ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಹ್ಯಾಂಗಿಂಗ್ ಟ್ಯಾಂಕು ಕಡೆ, ಇದು ನನ್ನ ಮಗ ಫುಲ್ ಹೈಫೈ ಆಗುತ್ತೆ. ಸ್ಕೂಲ್ ಬಸ್ ಎಲ್ಲ ಇಲ್ಲಿರ್ತವೆ, ಸ್ಕೂಲ್ ಬಸ್ಗಳು ಇರ್ತವೆ. ಇದು ಮೇನ್ ಎಂಟ್ರೆನ್ಸ್ ಇಲ್ಲ ಇಲ್ಲಿ, ಇದು ಮೇನ್ ಎಂಟ್ರೆನ್ಸು. ಸ್ಕೂಲ್ದು ವ್ಯಾನು ಗೀನು ಎಲ್ಲ ಪಿಕಪ್ಪು ಇದೆ, ಇದೇ ಮೇನ್ ಎಂಟ್ರೆನ್ಸು. ಕಲಿಬೇಕು, ಸುಮ್ಮನಿರೋ, ಫಸ್ಟಿಂದನೇ ಕಲ್ತ್ರೆ ಅವ್ರಿಗೆ ಭಯ ಬರಲ್ಲ. ಇಲ್ಲಾಂದರೆ ಡಿಗ್ರಿ ಕಾಲೇಜು ಇಲ್ಲೇ ಐತಲ್ಲ, PU ಡಿಗ್ರಿ ಎರಡೂ ನೋಡೇ ಇರಲಿ. ಪರ್ಸ್ನಲಿ ಇದು ನಂಗೆ ತುಂಬ ಇಷ್ಟ ಆಯಿತು. ಬ್ರಾಂಚ್ ಇದೆ ರಾಜಾಜಿನಗರಲ್ಲಿ, ನಮ್ಮ ಮನೆಗೆ ಹತ್ರ ಆಗುತ್ತೆ, ಬಟ್ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸಖತ್ ಬೇಜಾರಾಯಿತು. ನಮ್ಗೆ ಅಲ್ಲೇ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು, ನಿಯರ್ ಬೈ ಅಲ್ಲಿ ನನ್ನ ಮಗ ಹೋಗಿ ಬರ್ತಾ ಇದ್ದ. ಅದಾದಮೇಲೆ ಅಕ್ಕಿ ತರೋಕ್ಕೆ ಅಂತ APMC ಕಡೆ ಬಂದ್ವು. ಎಷ್ಟು ವೆರೈಟಿ ಅಕ್ಕಿಗಳಿದೆ ಅಂತ ನನಗಲ್ಲಿ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತು. ಇವಾಗ ಒಂದೇನು OX ಅಂತ ಒಂದು ಬಂದಿದೆ, ಅದನ್ನು ತೊಗೊಬಂದು ನೋಡೋಣ ಅಂತ. ಬಟ್ ತೊಗೊಬಂದು ಅಕ್ಕಿ ಎಲ್ಲ ಅನ್ನ ಮಾಡ್ಕೊಂಡು ತಿಂದ್ಮೇಲೆ ಸಕ್ಕತ್ತಾಗಿತ್ತು, ಅದೊಂದು ಟ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ, ನಿಮ್ಮ ಮೇಘ ಅಂತ ಹೇಳ್ತಾ ಒಂದು ಹೊಸ ನ್ಯೂ ಇಯರ್ ರೆಸೊಲ್ಯೂಷನ್ನ ಮಾಡಿದ್ದೀನಿ. ಅದೇನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನನಗೆ ನನ್ನ ಫೇವ್ರೇಟ್ ಕಡಲೆಕಾಯಿ ಸಿಕ್ತು, ಸೊ ಹಂಗಾಗಿ ತಿನ್ಕೊಂಡು ಕೂತಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.